ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಜೀವ ಬೆದರಿಕೆ ಇದೆ. ಸ್ಥಳೀಯ ಪೊಲೀಸರ ರಕ್ಷಣೆ ಮೇಲೂ ನಂಬಿಕೆ ಇಲ್ಲ. ಕೂಡಲೇ ಸುಮಲತಾಗೆ ಸಿಆರ್ಪಿಎಫ್ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವರಿಗೆ ಶಾಸಕ ಅರವಿಂದ ಲಿಂಬಾವಳಿ ಪತ್ರದ ಮುಖೇನ ಮನವಿಯನ್ನ ಮಾಡಿದ್ದಾರೆ. ದೋಸ್ತಿ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಶಂಕೆ ಇದೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಬಿಜೆಪಿ ಮುಖಂಡ ಅರವಿಂದ ಲಿಂಬಾವಳಿ. ವೀಕ್ಷಕರೇ, ಈಗಾಗಲೇ ಲೋಕಸಭಾ ಚುನಾವಣಾ ಅಖಾಡ ನಾನಾ ವಿಚಾರಗಳಿಗೆ ಗರಿಗೆದರ್ತಾ ಇದೆ. ಸಿಕ್ಕಾಪಟ್ಟೆ ಕುತೂಹಲ ಮೂಡಿದೆ. ಯಾಕಂತ ಹೇಳಿದ್ರೆ ಸ್ಟಾರ್ ವಾರ್ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಸಹಜವಾಗಿ ಎದುರಾಳಿಯನ್ನ ಸೋಲಿಸಬೇಕು ಅನ್ನುವ ಉಮೇದಿ ಇರುತ್ತೆ, ಹಪಹಪಿ ಇರುತ್ತೆ, ಆ ಒಂದು ಛಲ ಇರುತ್ತೆ. ಅಂಥದ್ರಲ್ಲಿ ಎಥಿಕ್ಸ್ನ ಮೀರಿ ಚುನಾವಣೆ ನಡೆಯೋದು ಬೇಡ ಅನ್ನುವ ಅಭಿಪ್ರಾಯ ಜನಪ್ರತಿನಿಧಿಗಳಲ್ಲಿ ಇರಬೇಕಾಗತ್ತೆ ಅನ್ನುವ ನಂಬಿಕೆ ಜನರದ್ದು. ಆದರೆ ಈಗ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಜೀವ ಬೆದರಿಕೆ ಇದೆ ಅನ್ನೋ ಮಾತುಗಳನ್ನ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ. ಕೂಡಲೇ ಸಿಆರ್ಪಿಎಫ್ ಭದ್ರತೆ ಒದಗಿಸಿ ಅಂತ ಕೇಂದ್ರ ಸಚಿವರಿಗೆ ಅರವಿಂದ್ ಲಿಂಬಾವಳಿ ಪತ್ರದ ಮುಖೇನ ಮನವಿ ಮಾಡಿಕೊಂಡಿದ್ದಾರೆ. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಜೀವ ಬೆದರಿಕೆ ಇದೆ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಮುಂಚೆ ಸುಮಲತಾ ಅವರು ಕೂಡ ಹೇಳಿದ್ರು, ಫೋನ್ ಕದ್ದಾಲಿಕೆ ನಡೀತಾ ಇದೆ, ಸರ್ಕಾರದಿಂದ ಫೋನನ್ನ ಕದ್ದಾಲಿಸ್ತಾ ಇದ್ದಾರೆ ಅನ್ನುವ ಒಂದಿಷ್ಟು ಅನುಮಾನಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಸ್ಥಳೀಯ ಪೊಲೀಸರ ರಕ್ಷಣೆ ಮೇಲೂ ಕೂಡ ಇಲ್ಲಿ ನಂಬಿಕೆ ಇಲ್ಲ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಹೀಗಾಗಿ ಕೂಡಲೇ ಸುಮಲತಾಗೆ ಸಿಆರ್ಪಿಎಫ್ ಭದ್ರತೆಯನ್ನ ಒದಗಿಸಬೇಕು ಅನ್ನುವ ಮನವಿಯನ್ನ ಮಾಡ್ತಾ ಇದ್ದಾರೆ ಕೇಂದ್ರ ರಕ್ಷಣಾ ಸಚಿವರಿಗೆ ಶಾಸಕ ಅರವಿಂದ್ ಲಿಂಬಾವಳಿ ಪತ್ರದ ಮುಖೇನ. ದೋಸ್ತಿ ಸರ್ಕಾರ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನಮಗೆ ಇಲ್ಲಿ ಯಾವುದೇ ನಂಬಿಕೆ ಇಲ್ಲ, ಸ್ಥಳೀಯ ಪೊಲೀಸರ ರಕ್ಷಣೆ ಮೇಲೂ ನಮಗೆ ಯಾವುದೇ ವಿಶ್ವಾಸ ಸಾಕಾಗ್ತಾ ಇಲ್ಲ, ಹೀಗಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಬಿಜೆಪಿ ಮುಖಂಡ ಅರವಿಂದ ಲಿಂಬಾವಳಿ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್. ಪವನ್, ಈಗ ತುಂಬಾ ಸಹಜ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸುಮಲತಾ ಅವರೇನಾದ್ರೂ ಮನವಿಯನ್ನು ಮಾಡಬೇಕಾಗಿತ್ತು. ಆದರೆ ಅರವಿಂದ್ ಲಿಂಬಾವಳಿ ಅವರು ಯಾಕೆ ಮನವಿಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಒದಗ್ತಾ ಇದೆ. ಮತ್ತು ನಿಜಕ್ಕೂ ಸುಮಲತಾ ಅವರು ಏನಾದ್ರೂ ಇವ್ರು ಹೇಳಿದ್ದಾರಂತ ಹೇಗೆ? ರಾಘವ್ ಸೂರ್ಯ, ನಿನ್ನೆ ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ಚುನಾವಣಾಧಿಕಾರಿಗಳಿಗೆ ದೂರನ್ನು ಕೊಡುವಂತ ಸಂದರ್ಭದಲ್ಲಿ, ಅಂದ್ರೆ ಸುಮಲತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿನ್ನೆ ಚುನಾವಣಾಧಿಕಾರಿಗಳ ಆಫೀಸ್ಗೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಹೋಗಿದ್ರು. ಸೊ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೂರು ಕೊಟ್ಟು ಬಂದಿದ್ದಾರೆ. ಅಂದ್ರೆ ಆಡಳಿತ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತ. ಆ ದೂರಿನಲ್ಲೂ ಕೂಡ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ಜೀವ ಬೆದರಿಕೆ ಹಾಕೋ ವಿಚಾರ, ಮತ್ತೆ ದರ್ಶನ್ ಅವ್ರ ಮನೆ ಮೇಲೆ ಕೆಲವೊಂದಿಷ್ಟು ಗೂಂಡಾಗಳಿಂದ ಈ ಕಲ್ಲು ತೂರಾಟ ಆಗಿರುವಂತ ಪ್ರಕರಣಗಳು, ಆ ಎಲ್ಲ ವಿಚಾರಗಳನ್ನ ನಿನ್ನೆ ಉಲ್ಲೇಖ ಮಾಡಿ ಬಂದಿದ್ರು. ಇವತ್ತು ಕೇಂದ್ರ ಸಚಿವರಾದಂತ ರಾಜನಾಥ್ ಸಿಂಗ್ ಅವರಿಗೆ ನಾನು ಪತ್ರ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡಿ ಇವತ್ತು ಪತ್ರವನ್ನು ಕೂಡ ಕೇಂದ್ರ ಗೃಹ ಸಚಿವರಿಗೇನೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಮಂಡ್ಯದಲ್ಲಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಕುಮಾರಸ್ವಾಮಿ ಅವರು, ಮತ್ತೆ ಕೇಬಲ್ ಕಟ್ ಮಾಡ್ತಿದ್ದಾರೆ, ಕರೆಂಟ್ ಕಟ್ ಮಾಡ್ತಿದ್ದಾರೆ ನಾಮಿನೇಷನ್ ಟೈಮ್ ಅಲ್ಲಿ. ಈ ರೀತಿಯ ಹೀಗಾಗಿ ಸಾಕಷ್ಟು ತೊಂದರೆಗಳನ್ನು ಕೊಡ್ತಿದ್ದಾರೆ. ಅದರ ವಿರುದ್ಧ ರಕ್ಷಣೆ ಕೊಡಬೇಕು ಸುಮಲತಾ ಅವರಿಗೆ, ಸಿಆರ್ಪಿಎಫ್ ಪೊಲೀಸರನ್ನ ನೀವು ನಿಯೋಜನೆ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಆ ಪತ್ರದಲ್ಲಿ ವಿನಂತಿಯನ್ನ ಮಾಡಿದ್ದಾರೆ ರಾಘವ್ ಸೂರ್ಯ. ಓಕೆ, ಥ್ಯಾಂಕ್ ಯು ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಶಾಸಕ ಅರವಿಂದ ಲಿಂಬಾವಳಿ ಅವರು ಈಗ ಮನವಿಯನ್ನ ಮಾಡಲಾಗಿದೆ. ಆದರೆ ಇದನ್ನ ಯಾವ ರೀತಿ ಪರಿಗಣಿಸಲಾಗುತ್ತೆ ಅಂದ್ರೆ, ಸಮ್ಮಿಶ್ರ ಸರ್ಕಾರದ ಮೇಲೆ ಯಾವುದೇ ವಿಶ್ವಾಸ ಇಲ್ಲ, ಹೀಗಾಗಿ ರಕ್ಷಣೆ ಬೇಕು, ಪೊಲೀಸ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಕೂಡಲೇ ಸುಮಲತಾಗೆ ಸಿಆರ್ಪಿಎಫ್ ಭದ್ರತೆ ಒದಗಿಸಬೇಕು ಅನ್ನೋ ಮನವಿಯನ್ನು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದಕ್ಕೆ ರಾಜ್ಯ ಸರ್ಕಾರ ಸಹಜವಾಗಿ ರಿಯಾಕ್ಟ್ ಮಾಡುತ್ತೆ.